ಸರಿ, ತಾವು ಬೇಸಿಗೆ ಶಿಬಿರ, ರಾಜ್ಯ ಮಟ್ಟದ ಬೇಸಿಗೆ ಶಿಬಿರ ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಈ ಸಂಸ್ಥೆಯಲ್ಲಿ ನಡೀತಿರುವಂಥ ಬೇಸಿಗೆ ಶಿಬಿರದ ಬಗ್ಗೆ ನಿಮ್ಮ ಅನಿಸಿಕೆ? ಇದೊಂದು ಹಳ್ಳಿ ಪ್ರದೇಶ ಅಂತ ಕಂಪೇರ್ ಮಾಡಿದರೆ, ಯಾಕಂದರೆ ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಮಾಡಬೇಕು ಅಂತ ಹೇಳಿದರೆ ಏನೊಂದು ಅಂತಾರಾಷ್ಟ್ರೀಯ ಮಟ್ಟದ ಟ್ರೈನರ್ಗಳು ಬರ್ತಾ ಇದ್ದಾರೆ. ಮಕ್ಕಳಿಗೆ ಅವರನ್ನು ಬೆರೆಯುವಂಥ ಒಂದು ಅವಕಾಶ ಸಿಗ್ತದೆ. ಈಗ ಜೂನಿಯರ್ ಶಂಕರ್ ಇರ್ಬೋದು, ವಂದನ ಇರ್ಬೋದು, ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾರೆ, ನವೀನ್ ಸಾನಲ್ಲಿ ಇರ್ಬೋದು, ಕೊಡ್ತಾ ಇದ್ದಾರೆ. ಕಲಿಸಿ ಮಾಡಬೇಕು ಅಂತ ಏನಾಗುತ್ತೆ ಅಂತ ಹೇಳಿದರೆ, ನಾವು ಇಲ್ಲಿ ಸಿಟಿಗಳಲ್ಲಿ ಏನು ಅಂತ ಹೇಳಿದ್ರೆ ಹುಡುಕ್ತಾ ಇರ್ತಾರೆ, ಎಲ್ಲಿ ಆಗ್ತದೆ, ಯಾರು ಕೊಡ್ತಾರೆ, ಅಲ್ಲಿ ಟ್ರೈನರ್ಸ್ ಯಾರು ಅಂತ ಜನಗಳು ಹುಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಾವು ಹುಡ್ಕೊಂಡು ಹೋಗ್ತೀವಿ, ಹೇಳ್ತೀವಿ ಅವ್ರಿಗೆ ಬನ್ನಿ ಬರಬೇಕು. ಸೊ ಇಲ್ಲಿ ಒಳ್ಳೆ ರಿಸಲ್ಟ್ ಇದ್ದಾರೆ. 400-400 ಮಕ್ಕಳು ಬಂದಿದ್ದಾರೆ. ಸೊ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು, ತುಂಬ ಯಶಸ್ವಿ ಆಗ್ತದೆ ಅಂತೇಳಿ ನನಗೆ ಭರವಸೆ ಇದೆ. ಕೇವಲ ಇದೇ ಸ್ಕೂಲಿನ ಮಕ್ಕಳು ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ನಾವು ಹಾಗೆ ಮಾಡಲೂ ಇಲ್ಲ. ಯಾರು ಬರ್ತಾರೆ ಅವರನ್ನೆಲ್ಲ ಕರ್ಕೊಳ್ತೀವಿ. ಯಾಕೆ ಅಂತ ಕೇಳಿದ್ರೆ ಎಲ್ಲ ಮಕ್ಕಳಿಗೆ ಇದೊಂದು ಉಪಯೋಗ ಆಗಬೇಕು ಅಂತ. ನೋಡಿ, ನಾವು ಚಿಕ್ಕದಿರುವಾಗ ನೀವು ನೋಡಿದರೆ, ನಾವು ಜೂನಿಯರ್ ಶಂಕರ್ ಜೊತೆ ಮಾತಾಡೋ ಒಂದು ಅವಕಾಶವೇ ನನಗೆ ಸಿಕ್ಕಿಲ್ಲ. ಒಬ್ಬ ಫಿಲ್ಮ್ ಡೈರೆಕ್ಟರ್ ಹತ್ರ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಸುಮಾರು 25 ವರ್ಷ ದಾಟಬೇಕು ನಮಗೆ. ಈಗ ಚಿಕ್ಕ ಮಕ್ಕಳು ಅವರೊಟ್ಟಿಗೆ ಮಾತಾಡ್ತಾರೆ, ಶೇರ್ ಮಾಡ್ತಾರೆ, ಮುಗ್ತಾರೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ಒಂದು ಸೌಭಾಗ್ಯ ಅಲ್ವಾ? ಅದು ಅವರ ಬೆಳೆಯುವಿಕೆಗೆ ಒಂದು ಅದ್ಭುತವಾದ ದಾರಿ ಅಲ್ವಾ? ಆ ದಾರಿಯನ್ನು ಮಾಡಿಕೊಡೋಣ ಅಂತ ಹೇಳಿ ನಮ್ಮ ಅನಿಸಿಕೆ. ಸರಿ, ನೀವೀಗ ಈ ಬೇಸಿಗೆ ಶಿಬಿರವನ್ನ ಒಂದು ಮುಂದಾಳತ್ವದಲ್ಲಿ ತಗೊಂಡಿದ್ದೀರಾ. ಪ್ರಗತಿ ವಿದ್ಯಾಸಂಸ್ಥೆ ಇದಕ್ಕೆ ಕೈ ಜೋಡಿಸಿದೆ. ಹೌದು, ಅದರ ಬಗ್ಗೆ ಏನು ಹೇಳ್ತೀರಿ? ಸಂಸ್ಥೆ ಬಗ್ಗೆ ಈಗ ಪ್ರಗತಿ ಒಂದು ವಿದ್ಯಾಸಂಸ್ಥೆ ಏನು ಅಂತ ಹೇಳಿ, ಇದು ಶಾಲೆ ಅಲ್ಲ. ಕೇವಲ ಶಾಲೆಯ ಬಗ್ಗೆ ಮಾತ್ರ ಟೀಚ್ ಮಾಡೋ ಶಾಲೆಗಳು ಅನೇಕ ಇದೆ. ಅದಕ್ಕೆ ನಾವು ಅದರ ಬಗ್ಗೆ ಅಷ್ಟು ನನಗೆ ಇಷ್ಟ ಇಲ್ಲ. ಈ ಶಾಲೆ ಸ್ಪೋರ್ಟ್ಸ್ ಆಗ್ಬೋದು, ಗೇಮ್ಸ್ ಆಗಿರ್ಬೋದು, ಇತರ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಆ ಮಕ್ಕಳಿಗೆ ಹೇಳ್ಕೊಡೋ ವಿಧಾನ ಇರ್ಬೋದು, ಮಕ್ಕಳನ್ನ ಪ್ರೀತಿಸೋ ವಿಧಾನ ಆಗ್ಬೋದು. ನನಗೆ ಎಷ್ಟು ಅಂತ ಹೇಳಿದರೆ, ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಿ, ಒಂದು ಸಲ ನನ್ನ ಮಗು ಜ್ವರದಲ್ಲಿತ್ತು. ನಾನು ಇಮಿಡಿಯೇಟ್ಲಿ ತುಂಬ ಟೆನ್ಷನಲ್ಲಿದ್ದೆ, ಮಗು ಜ್ವರದಲ್ಲಿ ಅದು ಶಾಲೆಗೆ ಹೋಗಿದೆ ಅಂತ. ನಾನು ಫೋನ್ ಮಾಡಿದೆ ಶಾಲೆಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಅಡ್ಮಿಸ್ಗೆ ಮಾಡಿದಾಗಲೇ ಫೋನ್ ತೆಗೆದು 10 ನಿಮಿಷದಲ್ಲಿ ನನಗೆ ಆ ಮಗು ಆಟ ಆಡ್ತಾ ಇದೆ, ಆರಾಮಾಗಿದೆ, ಜ್ವರ ಎಲ್ಲ ಬಿಟ್ಟಿದೆ ಅಂತ ಇನ್ಫಾರ್ಮ್ ಮಾಡಿದ್ರು. ಇದು ಈ ಶಾಲೆಯ ಅದ್ಭುತ. ಕೆಲವು ಶಾಲೆಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಮಕ್ಕಳನ್ನ ನಮಗೆ ಮೀಟ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಹೋಗಿ ಮಾತಾಡಿಸಿ ಕ್ಲಾಸ್ ರೂಮ್ಗೆ ಹೋಗೋದು ಬಿಡಿ, ಗೇಟಿಂದಲೇ ಹೊರ ಕಳಿಸುವ ಪರಿಸ್ಥಿತಿ ಇದೆ. ಆದರೆ ನಮ್ಮ ಕಾನೂನು ಪ್ರಗತಿ ಶಾಲೆಯಲ್ಲಿ ಅದು ಶಾಲೆಯಲ್ಲ, ಅದೊಂದು ಮನೆ. ಅಲ್ಲಿ ಇರುವವರೆಲ್ಲ ತಾಯಿಯಂದಿರು, ತಂದೆಯಂದಿರು ಆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಇದು ಈ ಶಾಲೆಯ ಅದ್ಭುತ. ಇದಕ್ಕೆ ಬೇಕಾಗಿ ನಾವು ಮಕ್ಕಳನ್ನ ಇಲ್ಲಿ ಕಲಿಸ್ತಾ ಇದ್ದೇವೆ. ಮತ್ತೆ ಪ್ರತಿಯೊಂದು ವಿಷಯದಲ್ಲಿ ಮಕ್ಕಳಿಗೆ ಜ್ಞಾನ ಕೊಡ್ತಾರೆ. ಕೇವಲ ಕಲಿಸುವುದು ಮಾತ್ರ ಅಲ್ಲ. ನೋಡಿ, ಇವತ್ತು ಕಲಿಯುವುದರಲ್ಲಿ ಎಷ್ಟು ಮಕ್ಕಳು ಮುಂದೆ ಹೋಗ್ಬೋದು ಅಂತ ನೀವು ಆಲೋಚನೆ ಮಾಡಿದ್ರೆ, ಒಂದು ಕ್ಲಾಸಲ್ಲಿ 5 ಮಕ್ಕಳು 10 ಮಕ್ಕಳು ಕಲಿಯಲ್ಲಿ ಕ್ಲಾಸಲ್ಲಿ ಫಸ್ಟ್ ಅಥವಾ ಡಿಸ್ಟಿಂಕ್ಷನ್ ಅಥವಾ ರ್ಯಾಂಕ್ ಹತ್ರ ಹೋಗ್ಬೋದು. ಉಳಿದ ಮಕ್ಕಳ ಗತಿ ಏನು? ಉಳಿದ ಮಕ್ಕಳಿಗೂ ಜೀವನ ಕಲಿಸಬೇಕು ಅಂದರೆ ಅದಕ್ಕೆ ಕಾನೂನು ವಿದ್ಯಾಸಂಸ್ಥೆ ಆಗಬೇಕು ಅಂತ ನನ್ನ ಭಾವನೆ. ಸರ್, ಇನ್ನೊಂದು ವಿದ್ಯಾರ್ಥಿಯಾಗಿ ನೀವು ಇವಾಗ ರಾಜಕೀಯದಿಂದ ಹಿಡಿದು ಈಗ ಧಾರ್ಮಿಕದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರಿ ಸರ್. ಅದರ ಜೊತೆಗೆ ಇದು ವಿದ್ಯಾಸಂಸ್ಥೆ, ಇದೊಂದು ದೇಗುಲ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಎರಡು ಒಂದೇ ಆಗಿರ್ತದೆ. ನೀವು ಇನ್ನು ಮುಂದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನು ಹೇಗೆ ರೂಢಿಸ್ಕೊಳ್ತೀರಿ ಸರ್? ಅಲ್ಲ, ಈಗ ನಾವು ದೇವರು ಅಂತ ತಿಳ್ಕೊಂಡ್ರೆ ನಾವು ಸರ್ವಸ್ವವನ್ನು ದೇವರು ಅಂತ ಬಿಟ್ಟು ನಂಬುವವರು. ದೇಗುಲ ಅಂತ ಹೇಳಿ ಶಾಲೆ ಅಂತ ಹೇಳಿದರೆ ಸರ್ವಸ್ವವನ್ನು ನಮಗೆ ಹೇಳಿಕೊಡುವಂಥದ್ದು. ಜೀವನದಲ್ಲಿ ಯಾವತ್ತು ನಾವು ಶಾಲೆಯಲ್ಲಿ ಏನು ಕಲಿತೀವಿ ಅಂದರೆ ನಮ್ಮ ಜೀವನವನ್ನು ಕಲಿಬೇಕು. ನಾವು ಜೀವನವನ್ನು ಕಲಿಸಬೇಕು. ಇವತ್ತು ನೀವು ಪಾಶ್ಚಾತ್ಯ ದೇಶಗಳನ್ನು ತಗೊಂಡಾಗ, ಇವನು ಚೀನಾ ತಗೊಳ್ಳಿ, ಜಪಾನ್ ತಗೊಳ್ಳಿ, 8ನೇ ಕ್ಲಾಸಿಂದ ಅವಳಿಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ನಮ್ಮಲ್ಲಿ ಅದಲ್ಲ. ನಮ್ಮಲ್ಲಿ 23 ವರ್ಷ ಡಿಗ್ರಿ ಆಗೋವರೆಗೆ ನಾವು ತಂದೆ ತಾಯಿಯಲ್ಲಿ ಡಿಪೆಂಡ್ ಆಗಿರ್ತೇವೆ. ಇದು ಬದಲಾಗಬೇಕು ಹೇಳೋದು. ಇದು ಶಾಲೆಯಲ್ಲಿ ಇನ್ನೂ ನಮಗೆ 8ನೇ ಬೇರೆ ಬೇರೆ ರೀತಿಯ ಸ್ವಉದ್ಯೋಗ ತರಬೇತಿಗಳನ್ನು ನೀಡಬೇಕು. ಅದು ಬಹಳ ಮುಖ್ಯ. ಧರ್ಮಸ್ಥಳದ ವತಿಯಿಂದ ನೀಡ್ತಾ ಇದ್ದಾರೆ ಈಗ. ಅದು ನಮ್ಮಲ್ಲಿ ಶಾಲೆಗಳಲ್ಲಿ ಪ್ರತಿ 1 ಅವರ್ ಅಥವಾ 1 ಗಂಟೆ ಸ್ವಉದ್ಯೋಗದ ಬಗ್ಗೆ ಆ ಮಗುವಿಗೆ ಯಾವುದು ಇಂಟ್ರೆಸ್ಟ್ ಉಂಟು, ಜೇನು ಇರಬಹುದು, ಮತ್ತೊಂದು ಅನೇಕ ಸ್ವಉದ್ಯೋಗಗಳಿತ್ತು, ಅದರ ಇಂಟ್ರೆಸ್ಟ್ ಅದರ ಒಂದು ತರಬೇತಿಯನ್ನು ಅಲ್ಲಿ ನೀಡಬೇಕು. ಅದೊಂದು ಕ್ಲಾಸ್ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ. ಆಗ ಏನಾಗುತ್ತೆ ಅಂತ ಹೇಳಿದರೆ, ವಿದ್ಯಾರ್ಥಿ ಯಾವತ್ತೂ ಒಂದು ಜನ ಸೋಳೋದಿಲ್ಲ, ಅವನು ಇಲ್ಲಿಯಾದ್ರೂ ಗೆದ್ದೆ ಗೆಲ್ತಾನೆ. ನೀವೀಗ ಒಂದು SLCಯಲ್ಲಿ ರ್ಯಾಂಕ್ ಹೊಡೆದ ಒಂದು ಹುಡುಗಿ ಹತ್ರ ಕೇಳಿ ಬಸಳೆ ಸೊಪ್ಪು ಹೇಗೆ ಮಾಡೋದು ಅವನಿಗೆ ಗೊತ್ತಿರೋದಿಲ್ಲ, ಸೌತೆ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಎಲ್ಲಿದೆ ಜ್ಞಾನ? ಜ್ಞಾನ ಕೇವಲ ಪುಸ್ತಕದೊಳಗಿದೆ, ಪುಸ್ತಕದಿಂದ ಹೊರಗೆ ಏನಿಲ್ಲ. ಇದಾಗಬೇಕು ಅಂತ ಹೇಳೋದು. ಇದರಲ್ಲಿ ಪ್ರಗತಿ ತುಂಬ ರೀತಿಯ ಟ್ರೈನಿಂಗ್ಗಳನ್ನು ಆಗಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬ ಇಷ್ಟ. ಒಂದು ನಿಮ್ಮ ಹತ್ರ ಒಂದು ಹೇಳಿಬಿಡ್ತೇವೆ, ಯಾಕಂದರೆ ನಿಮ್ಮ ಹತ್ರ ಹೇಳಿದರೆ ಕೆಲವೊಂದು ಸರಿ ಅದು ಇಂಪ್ಲಿಮೆಂಟೇಷನ್ ಆಗೋದಕ್ಕೆ ತುಂಬ ಸುಲಭ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂದರೆ ನಿಮ್ಮನ್ನು ತುಂಬ ಹತ್ತಿರದಿಂದ ನೋಡಿದ್ರೆ. ಸರಿ, ನೀವು 8ನೇ ಕ್ಲಾಸಿಂದ PUC ತನಕ ಬರುವಾಗ ಅಥವಾ 7th ಕ್ಲಾಸಿಂದ ಆದರೂ ಮುಂದೆ ಯಾವುದೇ ಸಂಸ್ಥೆಗೆ ಹೋದಾಗ ಆದಷ್ಟು ನಮ್ಮ ಕಡೆ IAS IPS ಈ ಟ್ರೈನಿಂಗ್ ಕೊಡುವವರು ಯಾವ ಸಂಸ್ಥೆಯೂ ಇಲ್ಲ.
ಉತ್ತರ ಭಾರತದ ಕಡೆ ಹೋದಾಗ ಎಲ್ಲ ಕಡೆ ಪ್ರತಿ 8th ಅಥವಾ 7th ಸ್ಟಾರ್ಟ್ ಆಗ್ತದೆ. ಯಾವ ರೀತಿ ಅವರು IAS ಹೋಗಬೇಕಾದ್ರೆ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದನ್ನು, ಅದನ್ನು ನೀವು ನಿಮ್ಮ ಯಾವುದಾದ್ರೂ ಒಂದು ಇಂಥ ಶಿಬಿರಗಳಲ್ಲಿ ಸ್ಕೂಲಿಗೆ ಅಥವಾ ಕಾಲೇಜಿನ ಇವರಿಗೆಲ್ಲ ಹೇಳಿ ಅದನ್ನು ಮಾಡಿಸುವಂಥ ಪ್ರಯತ್ನ ಯಾಕೆ ಮಾಡಬಾರದು? ಅಲ್ಲ, ಖಂಡಿತ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ನೀವು ನೋಡಿ, ಯಾವುದೇ ಒಂದು ಜಾಗವನ್ನು ತಗೊಳ್ಳಿ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡಾಗ ನಾವು ದೈವಾರಾಧಕರು, ಭೂತದಾರಾಧಕರು, ನಾಗನಾರಾಧಕರು, ನಾವು ಅದನ್ನು ನಂಬ್ತೇವೆ. ಯಾಕೆಂದರೆ ನಮ್ಮ ಹಿರಿಯರು ಅದನ್ನು ನಂಬ್ತಾ ಬಂದಿರ್ತೇವೆ. ಈ IAS IPSಗಳಷ್ಟೇ ಯಾಕೆ ನಾರ್ತ್ಗೆ ಹೋಗುತ್ತೆ ಅಂದರೆ, ಅಲ್ಲಿಂದ ತುಂಬ ಜನ IAS IPSಗಳಾಗಿ ಬಂದಿದ್ದಾರೆ. ಅವರಲ್ಲಿ ಮಾಡೆಲ್ಗಳು ಊರಲ್ಲಿ. ಹಾಗೆ ಅದಕ್ಕೆ ನಮ್ಮಲ್ಲಿ IAS IPS ನಮ್ಮ ಸೀನಿಯರ್ಸ್ ಆಗಿರೋದು ಕಮ್ಮಿ ಆದ ಕಾರಣ ಅದರ ಪ್ರಭಾವ ಕಡಿಮೆ ಇದೆ ಇಲ್ಲಿ. ಅದನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ, ನಾವು ಇಲ್ಲಿ ಯಾರೀಗ ನಮ್ಮಲ್ಲಿ 220, 625 ಮಾರ್ಕ್ಸ್ ತಗೊಳ್ಳೋರಿದ್ದಾರೆ, 100 of 100 ತಗೊಳ್ಳೋರು, ಅಂಥ ಸ್ಟೂಡೆಂಟ್ಗಳನ್ನು ನೀವು 8th ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡಿ ಸರ್ಕಾರ ಒಂದು ತಾಲೂಕಲ್ಲಿ ಒಂದು ಶಾಲೆಯನ್ನು ಅವರಿಗೆ ಅಂತ ತೆರೀಬೇಕು, ಸರ್ಕಾರ ತೆಗಿಬೇಕು. ಯಾಕೆ ಅಂತ ಕೇಳಿದ್ರೆ, ಇವತ್ತು ಪ್ರೈವೇಟ್ನವ್ರು ಯಾರೇ ತೆಗೆದು ದೊಡ್ಡ ಮಟ್ಟದ ಫೀಸ್ ಕೊಡಬೇಕಾಗುತ್ತೆ. ಅದಕ್ಕೆ ಅದು ಸಾಧ್ಯ ಇಲ್ಲ, ಬಡವನಿಗೆ ಅದು ಸಾಧ್ಯವೇ ಇಲ್ಲ. ಸರ್ಕಾರ ತೆಗೆದು ಸರ್ಕಾರದಲ್ಲಿ ಕೋಚಿಂಗ್ ಕ್ಯಾಂಪ್ ಅಂತ ಮಾಡಿ ಅಟ್ಲೀಸ್ಟ್ IASಗೆ ಒಂದು ಪ್ರಯತ್ನ ಪಟ್ಟರೆ KS ಎದುರು ಆಗುತ್ತೆ. ಅದೇನೆ ಅನೇಕ ಜನ IAS ಕಂಪ್ಲೀಟ್ ಮಾಡೋದವರು KS ಮಾಡಿ ಮತ್ತೆ ಮುಂದುವರೆದಂತಿದೆ, ಖಂಡಿತ ಆಗುತ್ತೆ. ಆದರೆ ಸರ್ಕಾರ ಇದರಲ್ಲಿ ಒಂದು ಒಳ್ಳೆಯ ನಡೆಯನ್ನು ತೆಗೊಳ್ಬೇಕು ಅಂತ ನನ್ನ ಅನಿಸಿಕೆ. ಕೊನೆಯದಾಗಿ ಶಿಬಿರದ ಬಗ್ಗೆ ತಾವೇನು? ಶಿಬಿರ 7 ದಿವಸ ಇದೆ. ನಾವೆಲ್ಲ ಬಹಳ ಯಶಸ್ಸಿನ ಮುಖ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದೀವಿ. ನಮಗೇನು ಅಂತ ಹೇಳಿದ್ರೆ, ಈ ಶಿಬಿರದಲ್ಲಿ ಬಂದಂಥ ಮಕ್ಕಳು ನಾಳೆ ಯಾವುದೇ ವೇದಿಕೆಯಲ್ಲಿ ಹೋಗಿ ಅಲ್ಲಿ ಮಾತಾಡ್ಲಿಕ್ಕಾಗಲಿ, ಕೆಲಸ ಮಾಡ್ಲಿಕ್ಕಾಗಲಿ, ಅಥವಾ ಒಂದು ನಾಟಕ, ಡ್ರಾಮಾ ಇದರಲ್ಲಿ ಭಾಗವಹಿಸಲಿಕ್ಕೆ ಉತ್ಸುಕವಾಗಿ ಹೋಗಬೇಕು. ಆ ರೀತಿ ಯಶಸ್ಸು ಕೊಡಬೇಕು ಅಂತ ಇದು. ಯಾಕೆಂದ್ರೆ ಇದು ಪ್ರಗತಿ ಅಂತ ನಾನು ಆಗಲೇ ಹೇಳಿದ್ದೇನೆ. ಪ್ರಗತಿ ಅಂತ ಕೇಳಿದ್ರೆ ವಿದ್ಯಾಭ್ಯಾಸ ಒಂದು ಮಾತ್ರ ಅಲ್ವೇ ಅಲ್ಲ, ಎಲ್ಲವನ್ನ ಕೊಡುವಂಥದ್ದು ಪ್ರಗತಿ. ಎಲ್ಲದರಲ್ಲಿ ಪ್ರಗತಿ ಮಾಡುತ್ತೆ ಪ್ರಗತಿ ಶಾಲೆ. ಅದರಲ್ಲಿ ಇದು ಕೊಡೋದು ಅತ್ಯಂತ ಯಶಸ್ವಿಗೊಳ್ಳುತ್ತೆ, ನಂಬಿಕೆ ಇದೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದ ಟ್ರೈನರ್ಸ್ಗಳು ಬರ್ತಾರೆ, ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಟೀಚರ್ ಸಪೋರ್ಟ್ಸ್. ನೀವು ಟೀಚರ್ ಸಪೋರ್ಟ್ ನೋಡಿರ್ಬೋದು, ಮ್ಯಾನೇಜ್ಮೆಂಟ್ ಸಪೋರ್ಟ್ ನೋಡಿರ್ಬೋದು. ಮ್ಯಾನೇಜ್ಮೆಂಟ್ ಸಂಚಾಲಕ ಜಯಸೂರ್ಯ ರೈವಲು ನಿನ್ನೆ 10 ಗಂಟೆ 11 ಗಂಟೆ ರಾತ್ರಿ ಇದ್ರು, ಇವತ್ತು ಬೆಳಿಗ್ಗೆ ಅವರೇ ಫಸ್ಟ್ ಇದ್ದಾರೆ. ಅವರು ಯಾವತ್ತೂ ಇಂಥ ಕಾರ್ಯಕ್ರಮ ಬಿಟ್ಟು ಹೋಗೋದಿಲ್ಲ. ಅವರಿಗೆ ಬೇರೆ ಕಾರ್ಯಕ್ರಮ ಇದೆ, ಇವತ್ತು ಇಂಪಾರ್ಟೆಂಟ್ ಒಂದು ಮನೆ ಒಕ್ಕಲಿದೆ, ಅದಕ್ಕೂ ಹೋಗಿ ನಮ್ಮ ಜೊತೆ ಇದ್ದಾರೆ ಅವರು. ಅದರಿಂದ ಅತ್ಯಂತ ಯಶಸ್ವಿಗೊಳ್ಳುತ್ತದೆ. ಎಲ್ಲರ ಸಹಕಾರ ಇದೆ, ಊರಿನವರ ಸಹಕಾರ. 10-12 ಸಂಸ್ಥೆಗಳ ಅಧ್ಯಕ್ಷರುಗಳು ಇಲ್ಲೇ ಇದ್ದಾರೆ. ಆದ ಕಾರಣ ಯಶಸ್ವಿ ಖಂಡಿತ ಆಗುತ್ತೆ. ಇನ್ನು ಬರುವ ವರ್ಷಕ್ಕೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಥ್ಯಾಂಕ್ ಯು.